ಅಡುಗೆ ಮನೆಯ ಉಪಯುಕ್ತ 15 ಟಿಪ್ಸ್ಗಳು. 1. ಬೆಳ್ಳಿಯ ಸಾಮಾನನ್ನು ವಿಭೂತಿಯಲ್ಲಿ ತೊಳೆಯುವುದರಿಂದ ಬೆಳ್ಳಗಾಗುತ್ತದೆ. 2. ತೆಂಗಿನಕಾಯಿ ಹಸಿಯಾಗಿರಲು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸವರಿಡಿ. 3. ಸ್ಟೀಲ್ ಪಾತ್ರೆಯಲ್ಲಿ ಜಿಡ್ಡಿನ ಕಲೆ ಹೋಗಲು ಗೋಧಿ ಹಿಟ್ಟಿನಿಂದ ತೊಳೆಯಿರಿ. 4. ಹಾಲು ಕಾಯಿಸುವಾಗ ಪಾತ್ರೆಯಲ್ಲಿ ಸೌಟು ಇಡುವುದರಿಂದ ಹಾಲು ಉಕ್ಕುವುದಿಲ್ಲ. 5. ಸಕ್ಕರೆ ಡಬ್ಬಿಗೆ ಇರುವೆಗಳು ಹತ್ತದಿರಲು 4 ರಿಂದ 5 ಲವಂಗಗಳನ್ನು ಡಬ್ಬಿಯಲ್ಲಿ ಹಾಕಿಡಿ. 6. ಅಕ್ಕಿಯ ಡಬ್ಬದಲ್ಲಿ ಅಕ್ಕಿ ಬೂಸ್ಟ್ ಹಿಡಿಯದಿರಲು ಅಕ್ಕಿಯ ಡಬ್ಬದಲ್ಲಿ ಕರಿಬೇವನ್ನು ಹಾಕಿಡಿ. 7. ಬೇಳೆ ನುಣ್ಣಗೆ ಬೇಯಲು ಸ್ವಲ್ಪ ಎಣ್ಣೆ, ಚಿಟಿಕೆ ಅರಿಶಿನ ಹಾಕಿ ಬೇಳೆ ಚೆನ್ನಾಗಿ ಬೇಯುತ್ತದೆ. 8. ಜಾಮೂನು ಹಿಟ್ಟನ್ನು ಕಲಸುವಾಗ ಬಿಸಿ ನೀರನ್ನು ಹಾಕಿ ಕಲಸುವುದರಿಂದ ಹಿಟ್ಟು ಸಾಫ್ಟ್ ಆಗಿ ಬರುತ್ತದೆ. 9. ತೆಂಗಿನಕಾಯಿ ಕೆಟ್ಟು ಹೋಗದಿರಲು ಸ್ವಲ್ಪ ಉಪ್ಪನ್ನು ಸವರಿಡಿ. ಕೆಲ ದಿನಗಳವರೆಗೆ ಬಳಸಬಹುದು. 10. ಒಣ ಕಾಳುಗಳನ್ನು ಬೇಯಿಸುವ ಮುನ್ನ ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ನೆನೆಸಿಡಿ, ನಂತರ ಉಪಯೋಗಿಸಿ. 11. ಆಲೂಗಡ್ಡೆ ಬೆಂದ ನೀರನ್ನು ಚೆಲ್ಲದೆ ಬೆಳ್ಳಿಯ ಸಾಮಾನುಗಳನ್ನು ನೆನೆಸಿ ನಂತರ ತೊಳೆಯುವುದರಿಂದ ಬೆಳ್ಳಗಾಗುತ್ತದೆ. 12. ಹಸಿಮೆಣಸಿನಕಾಯಿ ಹೆಚ್ಚುವಾಗ ಮೊದಲು ಕೈಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಸವರಿಕೊಳ್ಳುವುದರಿಂದ ಕೈಗಳು ಉರಿಯುವುದಿಲ್ಲ. 13. ಸೀಮೆ ಬದನೆಕಾಯಿ ಕಟ್ ಮಾಡುವಾಗ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸವರಿಕೊಳ್ಳಿ, ಇದರಿಂದ ಕೈಗೆ ಅಂಟುವುದಿಲ್ಲ. 14. ತೊಗರಿಬೇಳೆ ಚೆನ್ನಾಗಿ ಬೇಯಲು ಅದರಲ್ಲಿ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕುವುದರಿಂದ ಚೆನ್ನಾಗಿ ಬೇಯುತ್ತದೆ. 15. ಬಾಳೆಕಾಯಿಯನ್ನು ಹೆಚ್ಚುವ ಮೊದಲು ಕೈಗಳಿಗೆ ಸ್ವಲ್ಪ ಮಜ್ಜಿಗೆ ನೀರು ಅಥವಾ ಉಪ್ಪು ನೀರಿನಲ್ಲಿ ಕೈಗಳನ್ನು ಅದ್ದಿರಿ, ಕೈ ಕಪ್ಪಾಗುವುದಿಲ್ಲ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.